ಗ್ರಹಿಸೋದು, ಅನುಭವಿಸೋದು, ಇದಕ್ಕೆಲ್ಲ ಒಟ್ಟಾರೆ ಹೇಳೋದು ಬಂಧನ. ಗೃಹಬಂಧನ, ಗ್ರಹಬಂಧನ, ದಾಂಪತ್ಯ ಬಂಧನ, ಸಂಸಾರ ಬಂಧನ, ಕುಟುಂಬ ಬಂಧನ, ಯಾವುದು ಬೇಕಾದ್ರೆ ಹೇಳಿ ಬಂಧನ ಒಂದೇ. ಅಂದರೆ ಬಂಧಿಸ್ಕೊಳ್ಳೋದು, ಅಂದರೆ ನಾವು ಏನೋ ಕಟ್ಟಾಕ್ಕೊಂಡಿದೆ ನಮ್ಮನ್ನು ಅಂತ. ಈ ಬಂಧನದಿಂದ ಮುಕ್ತಿ ಯಾವಾಗ ಅಂತಕ್ಕಂತಹ ಒಂದು ಗಣಿತವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಈ ಬಂಧನ ಬಿಡುಗಡೆ ಆಗಬೇಕಾ, ಇರಬೇಕಮ್ಮ? ಬಿಡುಗಡೆ ಆಗಬೇಕು. ಬಂಧನದಿಂದ ಮುಕ್ತವಾಗಬೇಕು, ಮುಕ್ತಿ ಹೊಂದಬೇಕು. ಎಲ್ಲರಿಗೂ ಬೈಕೆ, ಆದರೆ ಆಗ್ತಾ ಇಲ್ವೇ? ಉದಾಹರಣೆ ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ಒಂದನ್ನು ಪ್ರಕೃತಿ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ, ಪ್ರಕೃತಿಗೆ ಮೂಲ ಕರ್ತನಾಗಿರ್ತಕ್ಕಂಥದ್ದೇ ಗ್ರಹಗಳ ಒಂದು ಪ್ರಯತ್ನವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಪ್ರಕೃತಿಯ ಮೂಲಕ ಗ್ರಹಗಳನ್ನು ಗುರುತಿಸುವುದು ನಮಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ, ಹಾಗೇ ಇಲ್ಲ. ಪ್ರಕೃತಿಯ ಮೂಲಕ ಗ್ರಹಗಳನ್ನು ನಾವು ಗುರುತಿಸ್ಕೋಬೇಕು ಅಂತಕ್ಕಂಥದ್ದು ಆಗಿಲ್ಲ. ಏನು ಹೇಳ್ಬೋದು ಅಂದರೆ, ಗೊತ್ತಿಲ್ಲ ಅಂತ ಹೇಳಬೇಕಾ, ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಕಾ, ನಾವು ಕಲ್ತಿರೋದೇ ಇಷ್ಟು ಅಂತ ಎಲ್ರಿಗೂ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಕೋಬೇಕಾ, ಏನು ಬೇಕಾದ್ರೆ ಅಂದ್ಕೊಳ್ಳಿ. ಪ್ರಕೃತಿಯ ಮೂಲಕ ಗ್ರಹಗಳನ್ನು ಹೇಗೆ ಗುರುತಿಸಬೇಕು ಅಂತಕ್ಕಂತಹ ಸತ್ಯವನ್ನು ನಾವು ತಿಳ್ಕೊಳ್ಳೋಕ್ಕಾಗಿಲ್ವಲ್ಲ ಅನ್ನೋ ಕಾರಣಕ್ಕೆ ನಮಗೆ ಒಂದು ಪನಿಷ್ಮೆಂಟ್, ಶಿಕ್ಷೆ ಸಿಗತ್ತೆ. ಪ್ರಕೃತಿಯನ್ನು ಗುರುತಿಸದೇ ಇರುವ ಕಾರಣ ನಮಗೊಂದು ಶಿಕ್ಷೆ. ಆ ಶಿಕ್ಷೆ ಎಲ್ಲಿದೆ ಅಂದರೆ, ನಮ್ಮ ವಾಸದ ಮನೆಯಲ್ಲಿರುತ್ತೆ. ಬಂಧನ ಎಂತಕ್ಕಂತಹ ಒಂದು ಪದವನ್ನು ಬಳಸೋ ನಾವು ಮನೆಯಲ್ಲೇ ತಾನೇ ಮಾತಾಡ್ತೀವಿ. ಹಾಗೆ ಈ ಬಂಧನ ಅಂತಕ್ಕಂಥದ್ದು ಮನೆಯಲ್ಲಿ ನಮಗೆ ಎಷ್ಟರ ಮಟ್ಟಕ್ಕೆ ಸಿಗ್ತಾ ಇದೆ, ಸಿಕ್ಕಿದೆ, ಸಿಕ್ಕಿಲ್ಲ ಅನ್ನೋದಕ್ಕೆ ಒಂದು ಉತ್ತರ ಏನಪ್ಪ ಅಂದರೆ, ಎಷ್ಟೋ ಜನ ಹೆಂಗಸರಿಗೆ ತಗೊಳ್ಳೋಣ, ಏನಕ್ಕಪ್ಪ ರಾತ್ರಿ ಆಗತ್ತೆ ಅನ್ನೋರು ಪಾಪ ನಿದ್ದೆ ಬರದೇವ್ರು ಯೋಚನೆ ಮಾಡ್ತಾರಾ ಇಲ್ವಾ? ಇದು ಒಂದು ಭಾಗ. ಇನ್ನೊಂದು ಭಾಗ, ಏನಕ್ಕಾದರೂ ಇಷ್ಟು ಬೆಳಗ್ಗೆ ಆಯ್ತಪ್ಪ ಹೇಳ್ಬೇಕಾ ಅಂತ ಇನ್ನೊಂದು ಭಾಗ. ಇದೆರಡು ಇದೆಯಾ ಇಲ್ವಾ? ಇದೇ ರೀ ಸಂಸಾರ ಬಂಧನ. ಮಲಗಕ್ಕೆ ಯೋಚನೆ, ಬೆಳಿಗ್ಗೆ ಏಳಕ್ಕೆ ಯೋಚನೆ, ಮಕ್ಕಳಿಂದ ಯಾರಿಗೆ ಬರುತ್ತೆ ಮನೆಯಲ್ಲಿ, ಆ ಮನೆ ಬಂಧನದಲ್ಲಿ ಇದೆ, ಆ ಕುಟುಂಬ ಬಂಧನದಲ್ಲಿಯೇ ಇದೆ. ಯಾವುದೇ ವಿಷಯ ತಗೊಳ್ಳಿ, ನೀವು ಏನು ಅಂದ್ಕೊಂಡಿದ್ದೀರೋ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತ ಏನು ಅಂದ್ಕೊಂಡಿದ್ದೀರೋ ಅದೇ ನಿಮ್ಮ ಬಂಧನ. ಆ ಬಂಧನಕ್ಕೆ ಮುಕ್ತಿ ಯಾವುದು ಅಂದರೆ ನಿಮ್ಮ ಮನೆಯ ನಿದ್ದೆ. ನಿದ್ದೆ ಯಾಕೆ ಎಲ್ರಿಗೂ ಒಂದೇ ಥರ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ಅಂತ ಎಲ್ಲರೂ ಬೈಕೆ ಬರುತ್ತಾ? ಬರಲ್ಲ. ಕೆಲವ್ರಿಗೆ ಬರುತ್ತೆ, ಕೆಲವರು ಕೂತಿದ್ರು ನಿದ್ದೆ ಮಾಡ್ತಾರೆ, ಕೆಲವರು ಮಲ್ಕೊಂಡ್ರೂ ನಿದ್ದೆ ಮಾಡಲ್ಲ. ಈ ವ್ಯತ್ಯಾಸವನ್ನು ತಿಳಿಸೋದೇ ಗ್ರಹಗಣಿತ. ನಿದ್ದೆಯ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದೇ ಗ್ರಹಗಣಿತ.